ಡಿಕೆ ಸುರೇಶ್ ವಿನಯ್ ಕುಲಕರ್ಣಿಯನ್ನ ಗುಂಡಿಟ್ಟು ಕೊಲ್ಲಬೇಕು. ಎಡವಟ್ಟು ಮಾತುಗಳಿಂದಲೇ ಈಶ್ವರಪ್ಪ ಫೇಮಸ್. ಈಗ ಅಧಿಕಾರಿಗಳಿಂದ ಮಾಜಿ ಸಚಿವ ಈಶ್ವರಪ್ಪನಿಗೆ ನೋಟಿಸ್. ಬಿಜೆಪಿ ಕಾರ್ಯಕರ್ತರಿಂದ ಪತ್ರಕರ್ತನ ಮೇಲೆ ಹಲ್ಲೆ, ದಾಳಿ ಮಾಡಿದವರನ್ನ ಕ್ಷಮಿಸ್ತೀನಿ ಎಂದ ಪತ್ರಕರ್ತ, ಕ್ಷಮಿಸ್ತೀನಿ ಅಂದವನ ಮೇಲೆ ಬಿತ್ತು ಎಫ್ಐಆರ್. ಸುಳ್ಳು ಹೇಳಿದ್ರೆ ನಾನು ರಾಜಕೀಯ ಬಿಡ್ತೀನಿ, ರಾಜಕೀಯ ಅನ್ಯಾಯ ಆದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ಕೇಂದ್ರದ ವಿರುದ್ಧ ಸಿದ್ದು ಫುಲ್ ಗರಂ. ನಮಸ್ತೆ, ನೀವು ನೋಡ್ತಾ ಇದ್ರೆ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ನೇರವಾಗಿ ಮೊದಲನೇ ಸುದ್ದಿ ನೋಡ್ತಾ ಹೋಗೋಣ. ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅಂತವ್ರನ್ನ ಗುಂಡಿಟ್ಟು ಕೊಲ್ಲಬೇಕು ಎನ್ನುವ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನಿಗೆ ದಾವಣಗೆರೆ ಬಡಾವಣಾ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ಕೆಎಸ್ ಈಶ್ವರಪ್ಪರವರ ನಿವಾಸಕ್ಕೆ ಇಂದು ಬೆಳಗ್ಗೆ 8:30ಕ್ಕೆ ಸುಮಾರಿಗೆ ಆಗಮಿಸಿದ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಕಲಂ 505 ಮತ್ತು 505(2) ಜೊತೆಗೆ 506 ಐಪಿಸಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಪಿಆರ್ಸಿ ಕಲಂ 41(a) ಉಪಕಲಂ 1 ಪ್ರಕಾರ ಅಧಿಕಾರ ಚಲಾಯಿಸಿ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಅಪರಾಧ ಸಂಖ್ಯೆ 19 2020ಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಜಾರಿಯಾಗಿದೆ. ನೋಟಿಸ್ವನ್ನ ಸ್ವೀಕರಿಸಿರುವ ಈಶ್ವರಪ್ಪ ಅವರು ಪ್ರಕರಣದ ಕೆಲವು ಸತ್ಯಾಂಶ ಹಾಗೂ ಸನ್ನಿವೇಶವನ್ನ ಖಚಿತಪಡಿಸಬೇಕಾಗಿದೆ. ಅಲ್ಲದೆ ಪ್ರಕರಣದಲ್ಲಿ ತಮ್ಮನ್ನ ವಿಚಾರಣೆ ಮಾಡಲು ಸಾಕಷ್ಟು ಪೂರಕ ಕಾರಣವನ್ನ ಕಂಡುಬಂದಿದೆ. ಜೊತೆಗೆ ಹೀಗಾಗಿ ಬಡಾವಣಾ ಠಾಣೆಯ PSI ಲತಾ ವಿ ತಾಳೇಕರ್ ಅವರು ಕೇಸ್ಗೆ ಸಂಬಂಧಿಸಿದಂತೆ ವಿಚಾರಣೆಗಾಗಿ ಫೆಬ್ರವರಿ 15ರಂದು ಬೆಳಗ್ಗೆ 10:30ಕ್ಕೆ ಠಾಣೆಗೆ ಹಾಜರಾಗಬೇಕು ಅಂತ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತ ರತ್ನ ಪುರಸ್ಕೃತರಾದ LK ಅಡ್ವಾಣಿ ಅವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಪತ್ರಕರ್ತ ನಿಖಿಲ್ ವಾಗ್ಲೆ ಕಾರಿನ ಮೇಲೆ ಬಿಜೆಪಿ ಕಾರ್ಯಕರ್ತರು ರಾತ್ರಿ ದಾಳಿಯನ್ನು ನಡೆಸಿದ್ದಾರೆ. ಪುಣೆಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ತೆರಳುತ್ತಾ ಇದ್ದ ಪತ್ರಕರ್ತ ನಿಖಿಲ್ ವಾಗ್ಲೆ ಅವರ ಕಾರನ್ನ ಸುತ್ತುವರೆದ ಬಿಜೆಪಿ ಕಾರ್ಯಕರ್ತರ ಗುಂಪು ಕಾರಿನ ವಿಂಡ್ ಸ್ಕ್ರೀನ್ ಮತ್ತು ಗಾಜುಗಳನ್ನ ಹಾನಿಗೊಳಿಸಿ ಇಂಕನ್ನ ಎಸೆದಿದ್ದಾರೆ ಕಾರಿನ ಮೇಲೆ. ಅಲ್ಲದೆ ಪತ್ರಕರ್ತ ನಿಖಿಲ್ ವಾಗ್ಲೆ ವಿರುದ್ಧ FIR ಕೂಡ ದಾಖಲಾಗಿದೆ. ದಾಳಿ ನಂತರವೂ ಅವರು ಕಾರ್ಯಕ್ರಮಕ್ಕೆ ಹಾಜರಾಗೋದನ್ನ ತಪ್ಪಿಸ್ತಿಲ್ಲ. ಈ ವೇಳೆ ಮಾತನಾಡಿರುವ ಅವರು, ನನ್ನ ಮೇಲೆ ದಾಳಿ ಮಾಡಿರೋದು ನಾನು ಕ್ಷಮಿಸ್ತೀನಿ, ಈಗಾಗಲೇ 6 ಬಾರಿ ನನ್ನ ಮೇಲೆ ಅಟ್ಯಾಕ್ ಆಗಿತ್ತು, ಇದು 7ನೇ ಬಾರಿ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ದ. ಜೊತೆಗೆ ನಿಖಿಲ್ ವಾಗ್ಲೆ ವಿರುದ್ಧ IPC ಸೆಕ್ಷನ್ 153 ಅಂದ್ರೆ ಬೇರೆ ಬೇರೆ ಗುಂಪುಗಳನ್ನ ನಡುವೆ ದ್ವೇಷಕ್ಕೆ ಪ್ರಚೋದನೆ ನೀಡಿರೋದು ಉದ್ದೇಶವಾಗಿ ಮತ್ತೆ 500 ಮತ್ತು 505 ಸಾರ್ವಜನಿಕರಿಗೆ ನೋವುಂಟು ಮಾಡಿದ ಹೇಳಿಕೆ ಅಡಿಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಅನುದಾನ ತಾರತಮ್ಯ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಈಗ ದೆಹಲಿಗೆ ಹೋಗಿ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ CM ಸಿದ್ದರಾಮಯ್ಯ ಈಗ ಮತ್ತೊಂದು ಖಡಕ್ ಸವಾಲನ್ನ ಹಾಕಿದ್ದಾರೆ. ಚಲೋ ದೆಹಲಿ ಪ್ರತಿಭಟನೆ ವೇಳೆ CM ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ, ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಅಂಕಿ ಅಂಶಗಳ ಸಮೇತ ಆರೋಪ ಮಾಡಿದ್ರು. ಇದನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಿರಾಕರಿಸಿದ್ರು. ಕೇಂದ್ರ ಸರ್ಕಾರದ ಉತ್ತರಕ್ಕೆ ಪ್ರತಿಕ್ರಿಯೆ ನೀಡಿರುವ CM ಸಿದ್ದರಾಮಯ್ಯ, ತೆರಿಗೆ ಹಣದ ವಿಚಾರದಲ್ಲಿ ನಾನು ಸುಳ್ಳು ಹೇಳ್ತೀನಿ ಅನ್ನೋದಾದ್ರೆ ನಾನು ರಾಜಕೀಯವನ್ನು ಬಿಟ್ಟು ಬಿಡ್ತೀನಿ. ಅದು ಕರ್ನಾಟಕದಲ್ಲಿ ಕಲೆಕ್ಟ್ ಆದ ತೆರಿಗೆ ಹಣ, ರಾಜ್ಯದಿಂದ 4.30 ಲಕ್ಷ ಕೋಟಿ ರೂಪಾಯಿ ಹಣ ಈ ವರ್ಷ ಸಂಗ್ರಹವಾಗಿದೆ. ಅದರಲ್ಲಿ 50,257 ಕೋಟಿ ಹಣ ಮಾತ್ರ ರಾಜ್ಯಕ್ಕೆ ಬರುತ್ತೆ. ಇಡೀ ದೇಶದ ತೆರಿಗೆ ಪಾವತಿಸೋದ್ರಲ್ಲಿ ಕರ್ನಾಟಕ 2ನೇ ರಾಜ್ಯವಾಗಿದೆ. ರಾಜ್ಯಕ್ಕೆ ಅನ್ಯಾಯ ಆದ್ರೆ ನಾವು ಬಾಯಿ ಮುಚ್ಕೊಂಡು ಇರ್ಬೇಕಾ ಅಂತ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಇನ್ನು ಉತ್ತರಾಖಂಡದ ಹಾಲ್ದ್ವಾನಿಯಲ್ಲಿ ಭುಗಿಲೆದ್ದ ಹಿಂಸಾಚಾರ, ಗಲಭೆಯಲ್ಲಿ 6 ಜನ ಸಾವು, 250ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿದ್ದಾರೆ. ವಿಷಯ ಏನಂತ ನೋಡೋದಾದ್ರೆ ಹಾಲ್ದ್ವಾನಿಯಾದ್ಯಂತ ಇಂಟರ್ನೆಟ್ ಸೇವೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಉತ್ತರಾಖಂಡದ ಬನ್ಬುಲ್ಪುರದಲ್ಲಿ ಅಕ್ರಮವಾಗಿ ನಿರ್ಮಿಸಿದೆ ಎನ್ನಲಾದ ಮದ್ರಾಸ ಕಟ್ಟಡವನ್ನ ಧ್ವಂಸಗೊಳಿಸಿದ ಬೆನ್ನಲ್ಲೇ ಹಿಂಸಾಚಾರ ಇದೀಗ ಭುಗಿಲೆದ್ದಿದೆ. ಹಿಂಸಾಚಾರದಿಂದ ನೈನಿತಾಲ್ ಜಿಲ್ಲೆಯ ಹಾಲ್ದ್ವಾನಿಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು, ಘಟನೆ ಸಂಬಂಧ ಬಲ್ಪುಲ್ ನಗರದಲ್ಲಿ ಕರ್ಫ್ಯೂ ವಿಧಿಸಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹೌದು, ಹಿಂಸಾಚಾರಕ್ಕೆ ಕಾರಣವನ್ನ ನೋಡೋದಾದ್ರೆ ನ್ಯಾಯಾಲಯದ ಆದೇಶದ ನಂತರ ಸರ್ಕಾರಿ ಅಧಿಕಾರಿಗಳ ತಂಡವು ಅಕ್ರಮವಾಗಿ ಕಟ್ಟಲಾಗಿದ್ದ ಮದ್ರಾಸ ಮತ್ತು ಪಕ್ಕದ ಮಸೀದಿಯನ್ನ ನೆಲಸಮಗೊಳಿಸಲಿ ಅಂತ ಆದೇಶವನ್ನು ಹೊರಡಿಸಿದ್ರು. ಈ ಘಟನೆ ಸಂಭವಿಸಿದೆ. ಜೊತೆಗೆ ಮದ್ರಾಸ ಮತ್ತು ಮಸೀದಿಯನ್ನ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದ್ದ ಮಸೀದಿಯನ್ನ ಧ್ವಂಸ ಮಾಡೋದಕ್ಕೆ ನ್ಯಾಯಾಲಯ ಆದೇಶವನ್ನ ಕೊಟ್ಟಿತ್ತು. ಹೀಗಾಗಿ ಅಧಿಕಾರಿಗಳ ತಂಡ ಮಸೀದಿ ಧ್ವಂಸಕ್ಕೆ ಮುಂದಾದಾಗ ಹಿಂಸಾಚಾರ ಭುಗಿಲೆದ್ದಿದೆ. ಘರ್ಷಣೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರ ಸ್ಥಿತಿ ಗಂಭೀರವಾಗಿದೆ ಹಾಗೂ ಹಲವರು ಆಡಳಿತ ಅಧಿಕಾರಿಗಳು, ಪುರಸಭೆಯ ಕಾರ್ಯಕರ್ತರು ಮತ್ತು ಪತ್ರಕರ್ತರು ಸಹ ಈ ಘರ್ಷಣೆಯಲ್ಲಿ ಸಿಲ್ಕೊಂಡಿದ್ದಾರೆ. ಜೊತೆಗೆ ಬುಲ್ಡೋಜರ್ ಕಟ್ಟಡಗಳನ್ನ ನೆಲಸಮಗೊಳಿಸೋದ್ರಿಂದ ಆಕ್ರೋಶಗೊಂಡ ಮಹಿಳೆಯರು ವಾಹನಗಳ ಮೇಲೆ ಕಲ್ಲನ್ನ ಎಸೆದಿದ್ರು.
ಇನ್ನು ಈ ಘಟನೆ ಕುರಿತು ಮಾತನಾಡಿದ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾವಿ, ಸಮಾಜ ವಿರೋಧಿಗಳು ಪೊಲೀಸರೊಂದಿಗೆ ಘರ್ಷಣೆ ನಡೆಸಿದ್ದಾರೆ. ಸುವ್ಯವಸ್ಥೆಯನ್ನ ಪುನಃಸ್ಥಾಪಿಸಲು ಹೆಚ್ಚುವರಿ ಪೊಲೀಸ್ ಮತ್ತು ಕೇಂದ್ರ ಪಡೆಗಳನ್ನ ನಿಯೋಜಿಸಲಾಗ್ತಾ ಇದೆ. ಎಲ್ಲರೂ ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಹಾಲ್ದ್ವಾನಿಯಾದ್ಯಂತ ಕರ್ಫ್ಯೂ ಅನ್ನು ಹೇರಲಾಗಿದೆ. ಇನ್ನು ಈ ವರ್ಷ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ನೀಡಿ ಗೌರವಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದ ಸಾಧಕರ ಪೈಕಿ ಹಿರಿಯ ಕಾಂಗ್ರೆಸ್ ನಾಯಕ, ಮಾಜಿ ಕಾಂಗ್ರೆಸ್ ಪ್ರಧಾನಿ PV ನರಸಿಂಹ ರಾವ್ ಕೂಡ ಇದ್ದಾರೆ. ಜೊತೆಗೆ ಜೂನ್ 20, 1991ರಂದು ದೇಶದ ಪ್ರಧಾನಿಯಾಗಿದ್ರು ಇವರು. MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಜಾಗತಿಕ ನಾಯಕರಾಗಿದ್ರು. ಗೋಧಿ ಮತ್ತು ಅಕ್ಕಿಯ ಹೆಚ್ಚಿನ ಇಳುವರಿ ನೀಡುವ ತಳಿಗಳನ್ನು ಪರಿಚಯಿಸುವಲ್ಲಿ ಮತ್ತು ಮತ್ತಷ್ಟು ಅಭಿವೃದ್ಧಿಪಡಿಸುವಲ್ಲಿ ಅವರ ನಾಯಕತ್ವ ಮತ್ತು ಪಾತ್ರಕ್ಕಾಗಿ ಅವರನ್ನ ಭಾರತದಲ್ಲಿ ಹಸಿರು ಕ್ರಾಂತಿಯ ಜನಕ ಅಂತಾನೆ ಕರೆಯಲಾಗತ್ತೆ. ಇನ್ನು ಭಾರತದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರನ್ನ ದೇಶದ ಪ್ರಭಾವಿ ರೈತ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಚೌಧರಿ ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ರೈತರ ಹಿತದೃಷ್ಟಿಯಿಂದ 10 ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದ್ದು ಇಂದಿಗೂ ಜನರು ನೆನಪಿಸ್ಕೊಳ್ತಾರೆ. ಅವರು ಇಡೀ ದೇಶದಲ್ಲಿ ಜನಪ್ರಿಯರಾಗಿದ್ದರು. ಅವರ ಪ್ರಭಾವ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಹೆಚ್ಚು. ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ಜಯಂತ್ ಚೌಧರಿ NDA ಸೇರುವ ಕುರಿತು ಚರ್ಚೆ ನಡೀತಿರುವಾಗಲೇ ಕೇಂದ್ರ ಸರ್ಕಾರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸಿದೆ. ಒಟ್ಟಿನಲ್ಲಿ ಈ ಬಾರಿ ಕೇಂದ್ರ ಸರ್ಕಾರ 5 ಸಾಧಕರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿದ್ದು, ಆ ಪೈಕಿ ಮೊದಲಿಗೆ ಬಿಜೆಪಿ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಸಮಾಜವಾದಿ ನಾಯಕ ಕರ್ಪೂರ್ ಠಾಕೂರ್ ಸಿಂಗ್ ಅವರಿಗೆ ಘೋಷಿಸಲಾಗಿತ್ತು. ಇದೀಗ ಮತ್ತೆ ಅವರಿಗೆ ಘೋಷಣೆ ಮಾಡುವ ಮೂಲಕ ಭಾರತ ರತ್ನ ಗೌರವವನ್ನ ಪಂಚರತ್ನ ಗೌರವವನ್ನಾಗಿ ಕೇಂದ್ರ ಸರ್ಕಾರ ನೀಡಿದೆ. ಇದಾಗಿತ್ತು ಅಶ್ವವೇಗ ನ್ಯೂಸ್. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.